ಉಳಿವಿಗಾಗಿ ರಿಪಬ್ಲಿಕ್ ಆಡ ನಿರಂತರವಾದ ವರದಿಯನ್ನ ಬಿತ್ತರಿಸ್ತಾ ಇದೆ. ದೊಡ್ಡ ಮಟ್ಟದ ಅಭಿಯಾನ ಆಯಿತು. ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು, ಭರವಸೆಯನ್ನ ಕೂಡ ಕೊಟ್ಟರು. ಈಗ ಮುಂದುವರೆದ ಭಾಗ ಕೆರೆಯಲ್ಲಿನ ಮರಗಳ ನಾಶ ವಿಚಾರದಲ್ಲಿ ತಪ್ಪು ಮಾಹಿತಿ ನೀಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಸಂಪೂರ್ಣ ದಾಖಲೆ ಇದ್ದರೂ ಅಧಿಕಾರಿಗಳು ತಪ್ಪು ಮಾಹಿತಿ ನೀಡುತ್ತಿದ್ದಾರೆ. ಕೇವಲ 60 ಮರ ಮಾತ್ರ ಕಡಿಯಲಾಗಿದೆ ಅಂತ ದೂರು ನೀಡಲಾಗಿದೆ ಅಂತೆ. ಅಧಿಕಾರಿಗಳಿಂದ ದಾರಿ ತಪ್ಪಿಸುವ ಕೆಲಸ ಆಗ್ತಾ ಇದೆಯಾ? ಇದು ಕೂಡ ಪ್ರಶ್ನೆ ಆಗ್ತಾ ಇದೆ. ಕೆರೆಯಲ್ಲಿ ಇದ್ದ ಮರಗಳು ಎಷ್ಟು? ರಿಪಬ್ಲಿಕ್ ಆಡದ ಬಳಿ ಸಂಪೂರ್ಣ ದಾಖಲೆ ಇಟ್ಕೊಂಡು ರಿಪಬ್ಲಿಕ್ ಆಡ ಈ ಸುದ್ದಿಯನ್ನ ಬ್ರೇಕ್ ಮಾಡಿತ್ತು. ನಿರಂತರವಾಗಿ ಅಭಿಯಾನ ಮಾಡಿತು. ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳನ್ನ ನೇರವಾಗಿ ಪ್ರಶ್ನೆ ಮಾಡುವಂತಹ ಪ್ರಯತ್ನ ಕೂಡ ರಿಪಬ್ಲಿಕ್ ಆಡ ಮಾಡಿತು. ಸ್ಪಾಟ್ ಅಲ್ಲೇ ಅಧಿಕಾರಿಗಳು ಭರವಸೆ ಕೊಟ್ಟಿದ್ರು, ಕೆರೆಯನ್ನ ಉಳಿವಿಗಾಗಿ ನಾವು ಈ ಕೂಡಲೇ ಕ್ರಮ ಕೈಗೊಳ್ತೀವಿ ಅಂತ. ಏನ್ ಕ್ರಮ ಆಯ್ತು ಅಂತ ಪ್ರಶ್ನೆ ಮಾಡಿದ್ರೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ನೂರಾರು ಮರಗಳಿದ್ರು ಕೂಡ 60 ಮರ ಅಂತ ಯಾಕೆ ತಪ್ಪು ಮಾಹಿತಿ ಕೊಡ್ತಿದ್ದಾರೆ ಅಧಿಕಾರಿಗಳು? ನಮ್ಮ ನೈಜ ವರದಿಯ ಬಳಿಕ ಅರಣ್ಯ ಇಲಾಖೆ ಕಳ್ಳಾಟ ಯಾಕೆ ಅನ್ನೋದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನವೀನ್, ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳನ್ನ ಎಚ್ಚೆತ್ತು ಕ್ರಮದ ಭರವಸೆಯನ್ನ ತಗೊಂಡ ಬಳಿಕವೂ ಕೂಡ ತಪ್ಪು ಮಾಹಿತಿ ಕೊಡ್ತಾರೆ ಅಂದ್ರೆ ತಪ್ಪಿನಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನ ಆಗ್ತಾ ಇದೆಯಾ? ಹೌದು ಶ್ರುತಿ, ಎಕ್ಸಾಕ್ಟ್ ಆಗಿ ಹೇಳಿದ್ರಿ ನೀವು. ಇಲ್ಲಿ ಕೇವಲ ರಿಪಬ್ಲಿಕ್ ಕನ್ನಡ ಏನು ಕಳೆದ 3 ದಿನಗಳಿಂದ ನಿರಂತರವಾಗಿ ವರದಿ ಮಾಡಿತ್ತು. ನಾನೀಗ ಒಂದಷ್ಟು ಮಾಹಿತಿಯನ್ನು ಖುದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ರಿಪಬ್ಲಿಕ್ ಕನ್ನಡದ ಮೂಲಕ ಇನ್ನಾದರೂ ನೋಡಿ ಎಚ್ಚೆತ್ಕೊಳ್ಳಿ ಅನ್ನೋ ಮಾಹಿತಿ ಮೂಲಕ ನಾವು ಮತ್ತೆ ಕೆರೆಯಲ್ಲಿ ಇವತ್ತು ಏನಿದೆ ಇಲ್ಲಿ ನೈಜ ವರದಿ ಅನ್ನೋದನ್ನು ಇನ್ನೊಮ್ಮೆ ತೋರಿಸಲು ಮುಂದಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಅವರು ಕೇವಲ 60 ಮರಗಳಿದ್ದು ಇನ್ನು ಮುಂದೆ ನಾವು ಪರಿಶೀಲನೆ ಮಾಡಿ ಇನ್ನೇನಾದರೂ ಬೇರೆ ಮರಗಳಿದ್ದರೆ ಅದ್ರ ಬಗ್ಗೆ ಕ್ರಮ ಕೈಗೊಂಡು ಅದನ್ನು ಕೂಡ ಸೇರಿಸ್ತೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಆದರೆ ದೂರು ದಾಖಲಿಸುವ ಮೊದಲು ಎಷ್ಟು ಮರಗಳು ಎಲ್ಲೆಲ್ಲಿ ಇದೆ ಅನ್ನೋದನ್ನು ಸಂಪೂರ್ಣ ದಾಖಲೆ ಸಮೇತ ರಿಪಬ್ಲಿಕ್ ಕನ್ನಡ ಹಳೆ ವಿಡಿಯೋಗಳು ಅಂತಂದರೆ ಈ ಹಿಂದೆ ಕೆರೆಯಲ್ಲಿ ಎಷ್ಟೆಷ್ಟು ಮರಗಳಿದ್ದು ಎಲ್ಲೆಲ್ಲಿ ಹೇಗಿದ್ದು ಅನ್ನೋದು ಸಂಪೂರ್ಣ ದಾಖಲೆ ಸಮೇತ ರಿಪಬ್ಲಿಕ್ ಕನ್ನಡ ಅವರ ಮುಂದಿಟ್ಟಿತ್ತು. ಅಂತಂದರೆ ಅಧಿಕಾರಿಗಳ ಗಮನಕ್ಕೆ ತರುವ ಕೆಲಸವನ್ನಾಗಿತ್ತು. ಜಸ್ಟ್ ನಾನು ಒಂದು ಭಾಗದಲ್ಲಿದ್ದೀನಿ, ಕೆರೆಯ ಹಿಂಬದಿ ಅಂತಂದರೆ ರೈಲ್ವೆ ಇಲಾಖೆಯವರು ಏನು ಮಣ್ಣು ತೆಗೆದಿದ್ರು ಕೆರೆಯಲ್ಲಿ, ಆ ಭಾಗದಲ್ಲಿ ನಾನು ತೋರಿಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೀನಿ. ಒಂದು ಭಾಗದಲ್ಲಿ ಶ್ರುತಿ, ನೀವು ದೃಶ್ಯದಲ್ಲಿ ನೋಡ್ತಾ ಇರುವಂಥದ್ದು ಕೆರೆಯಲ್ಲಿ ಈ ಭಾಗದಲ್ಲಿ ಸುಮಾರು 1.5 ರಿಂದ 2 ಎಕರೆ ಜಾಗದಲ್ಲಿ ಮಣ್ಣನ್ನು ತೆಗೆದು ಮರಗಳನ್ನು JCB ಮೂಲಕ ಒಳಗಡೆ ತಳ್ಳಿ ಹಾಕಿದಾರಲ್ವ, ಎಲ್ಲವನ್ನ ಕಿತ್ತಾಕಿದಾರಲ್ಲ, ಆ ದೃಶ್ಯದಲ್ಲಿ ನೋಡಿದ್ರೆ ಇಲ್ಲಿ ಕೇವಲ ಒಂದು ಭಾಗದಲ್ಲಿ ಇರುವಂಥ ಮರಗಳ ಸಂಖ್ಯೆ 106 ಇದೆ. ಆದರೆ ಕೇವಲ 60 ಮರಗಳಿದೆ ಅಂತ ತೋರಿಸಿದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ? ಕಾನೂನು ಬಾಹಿರವಾಗಿ ಅಧಿಕಾರಿಗಳೇ ಇಲ್ಲಿ ಮಣ್ಣು ತೆಗೆಯೋದಕ್ಕೆ ಅನುಮತಿ ಕೊಟ್ಟಿದ್ದಾಗಿದೆ. ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನು ಕೂಡ ನಡೆಸಿತ್ತು. ಈಗ ಅಭಿಯಾನ ನಡೆಸಿದ ಬಳಿಕವೂ ಕೂಡ ಅಧಿಕಾರಿಗಳು ಮತ್ತೆ ಕಳ್ಳಾಟ ತೋರಿಸೋದಕ್ಕೆ ಮುಂದಾದರೆ ಇದು ಎಷ್ಟು ಮಾತ್ರ ಸರಿ ಅನ್ನುವ ಪ್ರಶ್ನೆ ಎದುರಾಗುತ್ತೆ. ನಾನಿಲ್ಲಿ ಮೇಲ್ಭಾಗದಲ್ಲಿ ಒಂದಷ್ಟು ತೋರಿಸೋದಕ್ಕೆ ಕೂಡ ಹೋಗ್ತೀನಿ. ಇಲ್ಲಿ ಮೇಲ್ಭಾಗದಲ್ಲಿ ಎಷ್ಟು ಮರಗಳಿದೆ ಅಂತ ಹೇಳಿದ್ರೆ ಒಂದು ಸುಮಾರು 50 ರಿಂದ 60 ಮರಗಳು ಕೇವಲ ಇದು ಒಂದೇ ಭಾಗದಲ್ಲಿ ಮರಗಳನ್ನು ನೋಡ್ತಾ ಇರುವಂಥದ್ದು ದೃಶ್ಯದಲ್ಲಿ. ಇದೆಲ್ಲವೂ ಕೂಡ ಮರಗಳಲ್ಲೂ. ಹಾಗಾದರೆ ಇಷ್ಟು ಮರಗಳು ಕಣ್ಣೆದುರುಗಡೆ ಇರುವಂಥದ್ದು ಕೇವಲ ಕೆರೆಯ ಹಿಂಬದಿಯ ಒಂದು ಭಾಗದಲ್ಲಿ ಮಾತ್ರ. ಇಷ್ಟೆಲ್ಲ ಮರಗಳನ್ನು ಇದ್ರೂ ಸಹ ಕೇವಲ 60 ಮರಗಳಿದೆ. ಅಲ್ಲಿ 60 ಮರಗಳನ್ನಷ್ಟೇ ಕಟ್ ಮಾಡಿದ್ದಾರೆ. ಅವ್ರ ವಿರುದ್ಧ ನಾವು ಕ್ರಮ ಕೈಗೊಳ್ತೀವಿ ಅನ್ನೋ ಮಾತನ್ನು ಅರಣ್ಯ ಇಲಾಖೆ ಇವತ್ತು FIR ಮಾಡಿದೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡ ಲಭ್ಯ ಆಗಿದೆ. ಆದರೆ ಅದಕ್ಕೆ ಮುನ್ನವೇ ನಾವು ಇವತ್ತು ಯಾಕೆ ಈ ವರದಿಯನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕೇವಲ 60 ಮರಗಳನ್ನಷ್ಟೇ ತೋರ್ಸಕ್ಕೆ ಹೋದರೆ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ 500-600 ಮರಗಳಿರೋದನ್ನು ದಾಖಲೆ ಮುಂದಿಡುವ ಕೆಲಸವನ್ನು, ಆ ಒಂದು ಡ್ರೋನ್ ಶಾಟ್ ಏನಿತ್ತು ಮೊದಲು ಕೆರೆ ಹೇಗಿದೆ ಅನ್ನೋದನ್ನ ಸಂಪೂರ್ಣವಾಗಿ ತೋರಿಸುವ ಕೆಲಸವನ್ನು ಮಾಡುತ್ತೆ. ಪಕ್ಕದಲ್ಲಿ ಈ ಒಂದು ಭಾಗದಲ್ಲಿ ನಾವು ನೋಡೋದಾದ್ರೆ ಅಲ್ಲಿಯೂ ಕೂಡ ಸಾಕಷ್ಟು ಮರಗಳನ್ನು ಈಗಾಗಲೇ ಕಡಿದು ಹಾಕಿರುವಂಥ ದೃಶ್ಯ ಕಾಣಿಸುತ್ತೆ. ಸಮತಟ್ಟಾದ ಜಾಗ ಏನಿದೆ ಅಲ್ಲಿ ಮಣ್ಣನ್ನು ತೆಗೆಯೋದಕ್ಕೆ ಮರಗಳನ್ನು ಕಡಿದು ಹಾಕಿದ್ದಾರೆ. ಪಕ್ಕದಲ್ಲಿ ಏನು ನಿರಂತರವಾಗಿ ಜಾಲಿ ಮರಗಳನ್ನು ಇರತ್ತು. ಒಂದು ವೇಳೆ ಜಾಲಿ ಮರಗಳನ್ನ ಇವೇನು ಬಳಕೆಗೆ ಬರಲ್ಲ ಅಂದರೂ ಸಹ ಅದನ್ನು ತೆಗಿಬೇಕಾದ್ರೆ ಅರಣ್ಯ ಇಲಾಖೆ ಸಾಕಷ್ಟು ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಆ ಒಂದು ಮರಗಳನ್ನು ಯಾವ ರೀತಿ ತೆಗಿಬೇಕು, ಅದನ್ನು ಕಟ್ ಮಾಡಿ ಆದಮೇಲೆ ಎಲ್ಲಿಗೆ ಸಾಗಾಟ ಮಾಡಬೇಕು, ಅರಣ್ಯ ಇಲಾಖೆ ಇದು ಎಷ್ಟು ಸೇಫ್ಟಿ ಮರ ಇದೆ ಅನ್ನೋ ದಾಖಲೆಯನ್ನು ಪಡೆದು ಬಳಿಕ ಅರಣ್ಯ ಇಲಾಖೆಯಲ್ಲಿ ಅದನ್ನು ಶೇಖರಣೆ ಮಾಡುವಂಥಷ್ಟು ಕೆಲಸ ಆಗಬೇಕು. ಆದರೆ ಇಲ್ಲಿ ಅಧಿಕಾರಿಗಳ ಕಳ್ಳಾಟ ಮತ್ತೆ ಮತ್ತೆ ಬಯಲಾಗ್ತಿರೋದನ್ನು ನೋಡ್ತಾ ಇದ್ರೆ ಇದೆಲ್ಲದರಲ್ಲೂ ಒಂದು ಕಡೆ ಭೂಗಳ್ಳರು ಈ ಒಂದು ಮಣ್ಣನ್ನು ಸಂಪೂರ್ಣವಾಗಿ ಇಲ್ಲಿಂದ ಮಣ್ಣುಗಳ್ಳರು ಇಲ್ಲಿಂದ ಮಣ್ಣನ್ನು ಸಾಗಾಟ ಮಾಡಿ ಮರಳು ದಂಧೆ ಮಾಡಿದರೆ, ಇನ್ನೊಂದು ಕಡೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತು ಈಗಳ ಮರಗಳ ಮಾರಣ ಹೋಮಕ್ಕೆ ಕಾರಣರಾಗಿರೋದು ಸಂಪೂರ್ಣವಾಗಿ ಬೆಳಕಿಗೆ ಬರ್ತಾ ಇರೋದನ್ನು ನೋಡ್ತಾ ಇದ್ರೆ ರಿಪಬ್ಲಿಕ್ ಕನ್ನಡ ಅಭಿಯಾನ ನಡೆಸಿದ ಬಳಿಕ ಸಂಪೂರ್ಣವಾಗಿ ಇಲ್ಲಿನ ಶಾಮೀಲಾಗಿರುವ ಅಧಿಕಾರಿಗಳಿಗೆ ಚಳಿ ಬಂದಿರೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಜೊತೆಗೆ ಕೇವಲ ಇಷ್ಟಕ್ಕೆ ಏನೋ ಒಂದು ದಿನ ವರದಿ ಮಾಡುವಿ
ಬಿಟ್ಟು ಏನೋ ಕೆಲಸ ರಿಪಬ್ಲಿಕ್ ಕನ್ನಡದಲ್ಲಿ ಆಗಲ್ಲ ಅನ್ನೋದು ಇನ್ನಾದರೂ ಅಧಿಕಾರಿಗಳಿಗೆ ಗೊತ್ತಾಗಬೇಕು. ಯಾಕಂತ ಹೇಳಿದ್ರೆ ಕೇವಲ ನೀವೇನೋ ಬೆರಳೆಣಿಕೆ ಒಂದೆರಡು ಮರಗಳನ್ನು ಅಲ್ಲಲ್ಲಿ ಇತ್ತು ಅನ್ನುವ ದಾಖಲೆಯನ್ನು ತೋರಿಸಿ 2020-21 ಸಂದರ್ಭದಲ್ಲಿ ಎಷ್ಟು ಮರಗಳಿದ್ವು ಅನ್ನೋ ಒಂದಷ್ಟು ಮಾಹಿತಿಯನ್ನು ಆಧರಿಸಿ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಆದರೆ 2021ರಿಂದ ಈಚೆಗೆ ಜಾಲಿ ಮರಗಳ ಸಂಖ್ಯೆ ಹೆಚ್ಚಾಗಿತ್ತು, ಬೇರೆ ಬೇರೆ ಮರಗಳು ಕೆರೆಯಲ್ಲಿ ಬೆಳೆದಿದ್ದು. ಆ ಮರಗಳನ್ನು ಹಾಗಾದರೆ ಸಂಖ್ಯೆ ಇಲ್ವಾ? ಕೇವಲ ಯಾರೋ ಒಬ್ಬ ರೈತ ಒಂದು ಸಣ್ಣ ಮರವನ್ನು ಕಟ್ ಮಾಡಿದ್ರೆ ನೀವು ಅಲ್ಲಿ ಕ್ರಮ ಕೈಗೊಳ್ತೀರಾ? ಕೆರೆಯಲ್ಲಿ ಇಷ್ಟು ಮರಗಳು ಹೋದರೂ ಯಾಕೆ ಕ್ರಮ ಆಗಿಲ್ಲ? ಜೊತೆಗೆ ಈ ಒಂದು ಕೆರೆಯ ಆವರಣ ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಇಡೀ ಕೆರೆಯಲ್ಲಿ 1-1.5 ಎಕರೆ ಜಾಗ ಕೇವಲ ಒಂದು ಭಾಗದಲ್ಲಿ ಮರಗಳ ಮಾರಣ ಮಾಡಿದ್ರೆ ಕೇವಲ 4 ಕಡೆ ಇದೇ ರೀತಿ ಮಾಡಿದ್ದಾರೆ. ಸುಮಾರು 7ರಿಂದ 8 ಎಕರೆ ಪ್ರದೇಶದಲ್ಲಿ ಮಣ್ಣು ಮರಳು ಮರಗಳ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಗಮನಿಸಬೇಕಾಗಿರುವಂತಹ ವಿಚಾರ, ಯಾಕೆ ತಪ್ಪು ಮಾಹಿತಿ ಕೊಡ್ತಿದ್ದಾರೆ ಅಧಿಕಾರಿಗಳು ಅನ್ನುವಂತ ಪ್ರಶ್ನೆಗೆ ಪ್ರಭಾವಿಗಳು ಕೂಡ ಶಾಮೀಲಾಗಿರಬಹುದು ಅನ್ನೋದನ್ನ ನಿರಂತರವಾಗಿ ವರದಿ ಮಾಡಿರುವ ರಿಪಬ್ಲಿಕ್ ಕನ್ನಡ ನೇರವಾದ ಪ್ರಶ್ನೆ ಬಿತ್ತರಿಸಿತ್ತು. ಅಂದ್ರೆ ನೇರವಾದ ಪ್ರಶ್ನೆಯನ್ನು ಅಧಿಕಾರಿಗಳಿಗೆ ಕೇಳಲಾಗಿತ್ತು. ಪ್ರಭಾವಿಗಳು ಶಾಮೀಲಾಗಿದ್ದಾರೆ, ಅದಕ್ಕೆ